ಈ ಸುದ್ದಿ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಯಾವ ಕಾರಣಕ್ಕಾಗಿ ಅಂತ ಹೇಳ್ತೀವಿ. ಪ್ರತಿ ಬಾರಿ ಚುನಾವಣೆ ಬಂದಾಗ ನಾವು ಒಂದಿನಕ್ಕೆ ಮಾತ್ರ ಸುಲ್ತಾನ್ ಆದರೆ ಸಾಕಾಗಲ್ಲ ಅಲ್ವಾ? ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತ ನಾವು ಕರಿತೀವಿ. ಆದರೆ ಆ ಹಬ್ಬ ನಿಜಕ್ಕೂ ಹಬ್ಬ ಆಗಬೇಕು ಅಂತ ಹೇಳಿದರೆ, ಗಬ್ಬ ಆಗಬಾರ್ದು ಅಂತ ಹೇಳಿದರೆ, ನೀವು ಆ ಕ್ಷೇತ್ರದ ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕಾಗತ್ತೆ. ಯಾಕಂದರೆ ಫಸ್ಟ್ ಟೈಮ್ ವೋಟರ್ಸು ಕೂಡ ಇರ್ತಾರೆ. ಅವರಿಗೋಸ್ಕರ ನಾವು ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರ್ತೀವಿ. ಪ್ರತಿ ಕ್ಷೇತ್ರದ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇರ್ತೀವಿ. ಹಾಗಾಗಿ ಇದನ್ನು ಬಹಳ ಇಂಟೆನ್ಷನಲ್ ಆಗಿ, ಫೋಕಸ್ಡ್ ಆಗಿ ಈ ಸುದ್ದಿನ ಗಮನಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಎಸ್, ಲೆಟ್ಸ್ ಫೈರ್ ದಟ್ ನ್ಯೂಸ್. 2028ಕ್ಕೆ ಜಿದ್ದಾಜಿದ್ದಿನ ಕ್ಷೇತ್ರವಾಗುತ್ತಾ ನಿಪ್ಪಾಣಿ ಕ್ಷೇತ್ರ. ಎಸ್, ನೋಡ್ತಾ ಹೋಗೋಣ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ಅಪ್ಡೇಟ್ಸ್. ಬಿಜೆಪಿ ಕ್ಷೇತ್ರ ಕೈವಶಕ್ಕೆ ನಡೀತಾ ಇದೆ ಭರ್ಜರಿ ಪ್ಲಾನ್. ಶಶಿಕಲಾ ಜೊಲ್ಲೆ ವಿರುದ್ಧ ಸ್ಪರ್ಧೆಗೆ ಪ್ರಬಲ ಅಭ್ಯರ್ಥಿ ಈಗ ಸಿದ್ಧರಾಗ್ತಾ ಇರುವಂತದ್ದು. 2028ಕ್ಕೆ ಶಶಿಕಲಾ ಜೊಲ್ಲೆ ವರ್ಸಸ್ ಉತ್ತಮ್ ಪಾಟೀಲ್ ಫಿಕ್ಸ್ ಅಂತ ಇಲ್ಲಿ ಹೇಳಿ ಬರ್ತಾ ಇರುವಂತದ್ದು. ಬಿಜೆಪಿ ಭದ್ರಕೋಟೆಯನ್ನ ಭೇದಿಸ್ತಾರಾ ಎನ್ಸಿಪಿ ನಾಯಕ ಅಂತ 2023ರಲ್ಲಿ ಸ್ಪರ್ಧಿಸಿದಂತಹ ಕಾಕಾ ಸಾಹೇಬ್ ಪಾಟೀಲ್ ನಿಧನರಾದ್ರು. ಉತ್ತಮ್ ಪಾಟೀಲ್ರನ್ನ ಸೆಳೆಯಲು ಈಗ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹೇಗಾದ್ರೂ ಸರಿ ಗೆಲ್ಲಿಸ್ಕೊಳ್ಬೇಕು ಅಂತ. ಶಶಿಕಲಾ ಜೊಲ್ಲೆ ಗೆಲುವಿಗೆ ಇದೇ ಹಲವು ಸಮಸ್ಯೆಗಳಿದೆ ನೋಡಿ. ಶಶಿಕಲಾ ಜೊಲ್ಲೆಗೆ ಇತ್ತು ಪತಿ ಅಣ್ಣಾ ಸಾಹೇಬ್ನ ಶಕ್ತಿ. 2023ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ ಸಂಸದರಾಗಿದ್ರು. 2028ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಜಿ ಸಂಸದ ಆಗ್ತಾರೆ. 2028ರಲ್ಲಿ ಭದ್ರಕೋಟೆಯನ್ನ ಕಾಪಾಡಿಕೊಳ್ಳಲು ಶಶಿಕಲಾ ಜೊಲ್ಲೆ ಯತ್ನಿಸ್ತಾ ಇರುವಂತದ್ದು ನೋಡಿ. ಜೊಲ್ಲೆ ಭದ್ರಕೋಟೆಯನ್ನ ಭೇದಿಸಲು ಉತ್ತಮ್ ಪಾಟೀಲ್ ಈಗ ತಯಾರಾಗ್ತಾ ಇದ್ದಾರೆ. 2028ರ ಚುನಾವಣೆ ನೋಡಿ ಈಗಲಿಂದಲೇ ತಯಾರಿ ಆಗ್ತಾ ಇದೆ. ನಿಪ್ಪಾಣಿ ಕ್ಷೇತ್ರಕ್ಕೆ ಬಹಳಷ್ಟು ಹೈಪ್ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಈಗ ಶಶಿಕಲಾ ಜೊಲ್ಲೆ ವರ್ಸಸ್ ಉತ್ತಮ್ ಪಾಟೀಲ್ ಅಂತ ಇಲ್ಲಿ ಫಿಕ್ಸ್ ಆಗ್ತಾ ಇದೆ. 2023ರಲ್ಲಿ ಸ್ಪರ್ಧಿಸಿದಂತಹ ಕಾಕಾ ಸಾಹೇಬ್ ಪಾಟೀಲ್ ನಿಧನರಾದ್ರು. ನಂತರ ಉತ್ತಮ್ ಪಾಟೀಲ್ರನ್ನ ಕಾಂಗ್ರೆಸ್ ತನ್ನತ್ತ ಸೆಳೆದುಕೊಳ್ಳಲು ಪ್ಲಾನ್ ಮಾಡ್ತಾ ಇದೆ. ಹೇಗಾದ್ರೂ ಸರಿ ನಿಪ್ಪಾಣಿ ಕ್ಷೇತ್ರವನ್ನ ತನ್ನದಾಗಿಸ್ಕೊಳ್ಬೇಕು. ಇದು ಬಿಜೆಪಿ ಭದ್ರಕೋಟೆ ಆಗಿದೆ ನಿಪ್ಪಾಣಿ ಕ್ಷೇತ್ರ. ಅದನ್ನು ಕಾಂಗ್ರೆಸ್ ವಶಪಡಿಸ್ಕೊಳ್ಬೇಕು. ಹಾಗಾಗಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದೆ. ಜಿದ್ದಾಜಿದ್ದಿನ ಕ್ಷೇತ್ರ ಆಗ್ಬಿಟ್ಟಿದೆ ಈಗ ನಿಪ್ಪಾಣಿ ಕ್ಷೇತ್ರ. ಎಸ್, ಈಗ 2028ಕ್ಕೆ ಯಾರೇ ಸ್ಪರ್ಧೆ ಮಾಡಿದರೂ ಕೂಡ ಅಲ್ಲಿಯ ಮತದಾರರಿಗೆ ಒಂದು ಗಮನ ಇರಬೇಕಾಗತ್ತೆ. ಏನು, ಹೌದಾ 2023ರಲ್ಲಿ ಏನ್ರಿ ಫಲಿತಾಂಶ, ಸುಮ್ಮನೆ ಏನೋ ಅಲ್ಲಿ ಯಾರಿಗೋ ಹೇಳಿದ್ರು ಓಟ್ ಹಾಕ್ತೀವಿ ಅನ್ನೋ ಥರ ಆಗಬಾರ್ದು. ಒಂದಿಷ್ಟು ಪ್ರಜ್ಞಾವಂತಿಕೆಯಿಂದ ನಾವು ವೋಟ್ ಮಾಡಬೇಕು ಅನ್ನೋದನ್ನು ಎಚ್ಚರಿಸೋ ಕೆಲಸವನ್ನೇ ನಾವು ಮಾಡ್ತಾ ಇರೋದು. ಹೆಂಗೆ ಎಲ್ಲ ರಾಜಕೀಯ ಪಕ್ಷಗಳು ಸ್ಟ್ರಾಟಜಿಗಳನ್ನು ಮಾಡಲಿಕ್ಕೆ ಹೋಗ್ತಾರೋ ಅದು ರಾಜಕಾರಣ. ಆದರೆ ನಾವು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಹೋಗಬೇಕಾಗಿದೆ. ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಏನು ಮಾಡಬೇಕು, ಆ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಿಮ್ಮ ಅಶ್ವವೇಗ ನ್ಯೂಸ್ ಇಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಬರೀ ಅಲ್ಲಿ ಇಷ್ಟು ಮತಗಳು ತಗೊಂಡ್ರು, ಅವರಿದ್ರು, ಇವ್ರ ಪೈಪೋಟಿ, ಇವ್ರ ಯುದ್ಧ, ಅವ್ರ ಕ್ಷೇತ್ರ, ಅವರು ಇಷ್ಟು ಜಾತಿಗಳಿದ್ದಾವೆ, ಇಷ್ಟು ದುಡ್ಡು ಕೊಟ್ಟರು, ಅಷ್ಟು ಹಂಚಿದ್ರು, ದಟ್ ಈಸ್ ನಾಟ್ ದ ಮ್ಯಾಟರ್. ಓಕೆ, ಬೆಳಗಾವಿ ಜಿಲ್ಲೆಯ ಗಡಿ ಭಾಗಕ್ಕೆ ಹೊಂದ್ಕೊಂಡಿರುವಂಥ ಈ ನಿಪ್ಪಾಣಿ ಕ್ಷೇತ್ರದಲ್ಲಿ ಸಾಂಸ್ಕೃತಿಕವಾಗಿರಬಹುದು, ಆಮೇಲೆ ಅಲ್ಲಿಯ ಭಾಷೆ, ನೆಲ, ಜಲ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಅದರದ್ದೇ ಆದಂಥ ಒಂದು ಮಹತ್ವ ಪಡೆದಿರುತ್ತೆ. ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ಜನಪ್ರತಿನಿಧಿಗಳಾಗ ಬಯಸೋರಷ್ಟೇ ಅಲ್ಲ, ನಮ್ಮ ಜನ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಇದ್ದಾರೆ. ನಾವು ಲೆಟ್ಸ್ ಗೋ ಟು ನಿಪ್ಪಾಣಿ, ಬೆಳಗಾವಿಗೆ ಹೋಗೋಣ. ಅಲ್ಲಿ ನನ್ನ ಕಲೀಗ್ ಪ್ರಶಾಂತ್ ಸತ್ತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ವೆರಿ ಗುಡ್ ಮಾರ್ನಿಂಗ್ ಪ್ರಶಾಂತ್. ಹಾಗೆಯೇ ಈಗ 2023ರ ಚುನಾವಣಾ ಫಲಿತಾಂಶ ಎಲ್ಲ ಗೊತ್ತಾಗಿದೆ. ಅಂದರೆ ಸದ್ಯಕ್ಕೆ ಟ್ರೆಂಡ್ ಹೆಂಗಿದೆ, ಈಗ ಶಶಿಕಲಾ ಜೊಲ್ಲೆ ಅವರ ಬಗ್ಗೆ ಇರುವಂಥ ಅಭಿಪ್ರಾಯ ಏನು, ಮತ್ತು ಈಗ ಅಲ್ಲಿ BJPಯ ಒಂದು ಕಬ್ಜಾ ಮಾಡಿಕೊಂಡಿರೋ ಕ್ಷೇತ್ರ ಭದ್ರಕೋಟೆ ಅಂತಿರುವಾಗ ಅದು ಚೇಂಜ್ ಆಗೋ ಚಾನ್ಸಸ್ ಸದ್ಯಕ್ಕೆ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅನ್ನಿಸ್ತಾ ಇದೆಯಾ? ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ, ಪ್ಲೀಸ್ ಗೋ ಹೆಡ್. 3 ಬಾರಿ ಗೆಲುವು ಸಾಧಿಸಿದ ಮುಖಾಂತರ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರವನ್ನ ಭದ್ರಕೋಟೆಯಾಗಿ ಆಗಿಸಿಕೊಂಡಿರುವಂತಹ ಶಶಿಕಲಾ ಜೊಲ್ಲೆಗೆ ಮುಂಬರುವ 2028ರ ಚುನಾವಣೆಯಲ್ಲಿ ಇಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡುವಂತದ್ದು NCP ನಾಯಕನಾಗಿರುವಂತಹ ಉತ್ತಮ್ ಪಾಟೀಲ್ ಅವರು. ಉತ್ತಮ್ ಪಾಟೀಲ್ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧ
ತೀವ್ರವಾಗಿ ನೇರ ಹಣಾಹಣಿಯಾಗಿ ಪೈಪೋಟಿ ಸಹ ಇಲ್ಲಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಎನ್ಸಿಪಿ ನಾಯಕರ ನಡುವೆ ತೀವ್ರವಾದ ಪೈಪೋಟಿ ಜಿದ್ದಾಜಿದ್ದಿನ ಎಲೆಕ್ಷನ್ಗೆ ಇಲ್ಲಿ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರ ಇಲ್ಲಿ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಸಲ ಉತ್ತಮ್ ಪಾಟೀಲ್ ಮತ್ತು ಶಶಿಕಲಾ ಜೊಲ್ಲೆ ವಿರುದ್ಧ ನೇರವಾಗಿ ಪೈಪೋಟಿ ಸಹ ಇಲ್ಲಿ ನಡೀತಾ ಇರುವಂತದ್ದು. ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಲಿಂಗಾಯತ ಮತ್ತು ಮರಾಠ ಮತಗಳು ಇಲ್ಲಿ ನಿರ್ಣಾಯಕವಾಗಿರುವಂತದ್ದು. ಇವು ಎರಡು ಸಮುದಾಯಗಳು ಇಲ್ಲಿ ಅತಿ ಹೆಚ್ಚು ಇರೋದ್ರಿಂದ ಇವರು ಯಾರಿಗೆ ಮನೆ ಹಾಕ್ತಾರೋ ಅವರಿಗೆ 2028 ಚುನಾವಣೆಯಲ್ಲಿ ಇಲ್ಲಿ ಗೆಲುವು ಸಹ ಆಗ್ತಾ ಇರುವಂತದ್ದು. ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಶಶಿಕಲಾ ಜೊಲ್ಲೆ ಅವರು ಸತತವಾಗಿ 3 ಸಲ ಆರಿಸಿ ಬಂದಿರುವಂತದ್ದು. ಇದರ ಜೊತೆಗೆ 2 ಸಲ ಇಲ್ಲಿ ಸಚಿವರಾಗಿ ಸಹ ಕಾರ್ಯವನ್ನು ಸಹ ನಿರ್ವಹಿಸಿರುವಂತದ್ದು. 2028ರಲ್ಲಿ ಶಶಿಕಲಾ ಜೊಲ್ಲೆ ಅವರಿಗೆ ಇಲ್ಲಿ ಬಿಜೆಪಿಯಿಂದ ಟಿಕೆಟ್ ಮುಂದುವರಿತದೆ. ಯಾಕಂತಂದ್ರೆ ಅವರ ಪತಿ ಅಣ್ಣಾಸಾಬ್ ಜೊಲ್ಲೆ ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸಂಸದರಾಗಿ ಕಾರ್ಯವನ್ನು ಸಹ ಇರುವಂತದ್ದು. ಹೀಗಾಗಿ ನೇರವಾಗಿ ಶಶಿಕಲಾ ಜೊಲ್ಲೆ ಇದ್ದಾರೆ. ಕೇಂದ್ರ ನಾಯಕರ ಜೊತೆಯಲ್ಲಿ ನೇರವಾಗಿ ಸಂಪರ್ಕವನ್ನು ಸಹ ಇಲ್ಲಿ ಹೊಂದಿರುವಂತದ್ದು. ಅವರು ಸಹ ಗಾಟ್ ಇಟ್. ಥ್ಯಾಂಕ್ ಯು ಪ್ರಶಾಂತ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಿಜ, ಶಶಿಕಲಾ ಜೊಲ್ಲೆ ಪ್ರಸ್ತುತ ಶಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಬ್ಬು, ತಂಬಾಕು ಎಲ್ಲ ಪ್ರಮುಖ ವಾಣಿಜ್ಯ ಬೆಳೆಗಳಿದ್ದಾವೆ. ಹಾಗಾಗಿ ಕೃಷಿ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಜನಪ್ರತಿನಿಧಿ ಯಾರೇ ಆದರೂ ಕೂಡ ಗಮನ ಹಾಕಬೇಕಾಗತ್ತೆ. ಮತ್ತು ಶಿಕ್ಷಣ, ಆರೋಗ್ಯ ಎಲ್ಲ ವಿಚಾರಗಳ ಬಗ್ಗೆ ಅರಿವಿರುವಂಥವ್ರನ್ನ ನೀವು ಆಯ್ಕೆ ಮಾಡಿ. ಅದು ಉತ್ತಮ್ ಪಾಟೀಲ ಅಥವಾ ಅತ್ಯುತ್ತಮ್ ಪಾಟೀಲ, ಒಟ್ಟಿನಲ್ಲಿ ಯಾರೇ ಕೆಲಸ ಮಾಡಿದ್ರು ಉತ್ತಮವಾಗಿ ಕೆಲಸ ಮಾಡುವಂಥವ್ರನ್ನ ನಾವು ಆಯ್ಕೆ ಮಾಡಬೇಕು ಅನ್ನೋದು. ಈಗ ಚುನಾವಣೆ ಅಂದ್ರೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಒಂದು ಇವ್ರು ನಮ್ಮ ಜಾತಿಯವರಪ್ಪ, ನಾವು ವೋಟ್ ಮಾಡ್ಬಿಡೋಣ, ಇವ್ರು ನಮಗೆ ದುಡ್ಡು ಕೊಟ್ರಪ್ಪ ವೋಟ್ ಮಾಡ್ಬಿಡೋಣ, ಈ ಥಾಟ್ಸ್ ಜನರಿಗೆ ಬರ್ತಾ ಇದೆ. ಸೊ ಆ ಮನಸ್ಥಿತಿನ ಚೇಂಜ್ ಮಾಡಿಕೊಂಡು ಯಾರು ನಮಗೆ ಒಂದು ನಮ್ಮ ಸಮಾಜವನ್ನು ಉದ್ಧಾರ ಮಾಡಲು ಮುಂದಾಗ್ತಾರೆ ಅಂಥವ್ರನ್ನ ನೋಡಿ ಆಯ್ಕೆ ಮಾಡಬೇಕು. ಆಮೇಲೆ ಆಯ್ಕೆ ಮಾಡಾದ್ಮೇಲೆ ನಾವು ಇಂಥವ್ರನ್ನ ಆಯ್ಕೆ ಮಾಡಿದ್ವಿ ಅಂತ ಕೂತ್ಕೊಳ್ಳೋ ಬದಲು ಮುಂಚೆನೆ ಯೋಚನೆ ಮಾಡುವಂಥದ್ದು ಬೆಟರ್ ಅಂತ ನನ್ನ ಒಂದು ಅನಿಸಿಕೆ. 100%. ಅಂದರೆ ನನ್ನ ಅನಿಸಿಕೆ ಒಂದು ಏನಿದೆ ಅಂದರೆ, ಈ ವಿಚಾರಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ, ಯಾವುದು ತುಂಬ ಆಮಿಷಗಳಿಗೆ ಒಳಗಾಗುವಂಥವ್ರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ. ಆದರೆ ಆ ರೀತಿ ಪೋರ್ಟ್ರೇ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಪೋರ್ಟ್ರೇ ಆಗ್ತಾ ಇದೆ. ಅದನ್ನು ಕೂಡ ಗಮನಿಸಬೇಕಾಗಿದೆ. ಇದಕ್ಕೆ ಪ್ರಜಾಕೀಯ ಸಂಸ್ಥಾಪಕರು ಉಪೇಂದ್ರ ಅವರು ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಜನರಿಗೆ ಹೇಳ್ತಾ ಇರ್ತಾರೆ, ನಿಜಕ್ಕೂ ಪ್ರಜಾಪ್ರಭುತ್ವ ಬೇಕ್ರಿ, ಯಾವ ಪಕ್ಷ ಬೇಕಾದರೂ ಅಧಿಕಾರ ಮಾಡಲಿ, ಅಂದರೆ ಪ್ರಜೆಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಬಂದರೆ ಸಾಕು ಅನ್ನೋದು ನಮ್ಮ ಉದ್ದೇಶ.